ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ವಿಕಿ ಮಿಸ್ಟ್ರೀಸ್ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ನಿಮ್ಮ ಜೊತೆ. ಇಂದು ನಾವು ಆರಂಭಿಸುತ್ತಿದ್ದೇವೆ ಮರಣದ ನಂತರದ ರಹಸ್ಯ ಲೋಕವನ್ನು ತೆರೆದಿಡುವ ಮಹಾಪುರಾಣವಾದ ಗರುಡ ಪುರಾಣ. ಈ ಪುರಾಣ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಇದು ಜೀವನ ಮತ್ತು ಮರಣದ ನಡುವಿನ ಸತ್ಯ, ಮಾನವನ ಕರ್ಮಗಳ ಲೆಕ್ಕಾಚಾರ ಮತ್ತು ಆತ್ಮದ ಅಂತಿಮ ಗತಿ ಬಗ್ಗೆ ಹೇಳುವ ದಿವ್ಯ ಜ್ಞಾನ. ಗರುಡ ಪುರಾಣ ಎಂದರೇನು? ಹಿಂದೂ ಧರ್ಮದಲ್ಲಿ ಒಟ್ಟು 18 ಮಹಾಪುರಾಣಗಳಿವೆ. ಅವುಗಳಲ್ಲಿ ಗರುಡ ಪುರಾಣವು ಅತ್ಯಂತ ಗಂಭೀರ ಮತ್ತು ಭಯಭಕ್ತಿಯನ್ನು ಉಂಟುಮಾಡುವ ಪುರಾಣವಾಗಿದೆ. ಈ ಪುರಾಣವು ಶ್ರೀ ಮಹಾವಿಷ್ಣು ಮತ್ತು ಅವನ ವಾಹನವಾದ ಗರುಡ ಇವರ ನಡುವಿನ ಸಂವಾದ ರೂಪದಲ್ಲಿ ರಚಿತವಾಗಿದೆ. ಇಲ್ಲಿ ದೇವತೆಗಳ ಕಥೆಗಳಿಗಿಂತ ಹೆಚ್ಚು ಮಾನವ ಜೀವನದ ನೈಜ ಸತ್ಯಗಳನ್ನು ವಿವರಿಸಲಾಗಿದೆ. ಗರುಡ ಪುರಾಣದಲ್ಲಿ 279 ಅಧ್ಯಾಯಗಳಿದ್ದು ಅದರಲ್ಲಿ 2 ಭಾಗಗಳಾಗಿ ವಿಭಜಿಸಲಾಗಿದೆ, ಪೂರ್ವಕಾಂಡ ಹಾಗೂ ಉತ್ತರಕಾಂಡ. ನಾವು ಮೊದಲು ಶುರು ಮಾಡೋಣ ಉತ್ತರಕಾಂಡ. ಇದನ್ನು ಪ್ರತಿಯಾಗಿ ಪ್ರೇತಕಾಂಡ ಎಂದು ಕರೆಯಲಾಗುತ್ತದೆ. ಇದು ಹೆಚ್ಚು ಪ್ರಸಿದ್ಧ ಭಾಗ, ಮರಣಾನಂತರದ ಸ್ಥಿತಿಯನ್ನು ವಿವರಿಸುತ್ತದೆ. ಬನ್ನಿ ತಿಳಿಯೋಣ. ಗರುಡ ಎಂದರೆ ಯಾರು? ಗರುಡನು ಕೇವಲ ಪಕ್ಷಿ ಅಲ್ಲ, ಅವನು ವೇದ ಜ್ಞಾನ ಹೊಂದಿದವನು, ಧರ್ಮನಿಷ್ಠನು ಹಾಗೂ ವಿಷ್ಣುವಿನ ಪರಮ ಭಕ್ತನೂ ಕೂಡ. ದೈವಿಕ ಶಕ್ತಿಯ ಸಂಕೇತ ಕೂಡ ಹೌದು. ಅವನು ಸದಾ ವಿಷ್ಣುವಿನ ಪಾದಗಳ ಬಳಿ ಸೇವೆಯಲ್ಲಿ ಇರುವವನು. ಗರುಡನ ಮನಸ್ಸಿನಲ್ಲಿ ಹುಟ್ಟಿದ ಮಹಾಪ್ರಶ್ನೆ. ಒಂದು ದಿನ ವೈಕುಂಠದಲ್ಲಿ ಕುಳಿತಿದ್ದ ಗರುಡನ ಮನಸ್ಸಿನಲ್ಲಿ ಒಂದು ಭಯಾನಕ ಪ್ರಶ್ನೆ ಹುಟ್ಟುತ್ತದೆ. ಪ್ರಭು, ಮನುಷ್ಯನು ಸತ್ತ ನಂತರ ಏನಾಗುತ್ತದೆ? ಪಾಪ ಮಾಡಿದವನ ಆತ್ಮಕ್ಕೆ ಯಾವ ಗತಿ? ಪುಣ್ಯ ಮಾಡಿದವನ ಆತ್ಮ ಎಲ್ಲಿ ಹೋಗುತ್ತದೆ? ನರಕ ನಿಜವೇ? ಸ್ವರ್ಗ ಶಾಶ್ವತವೇ? ಮೋಕ್ಷವನ್ನು ಪಡೆಯಲು ಮನುಷ್ಯನು ಏನು ಮಾಡಬೇಕು? ಈ ಪ್ರಶ್ನೆಗಳು ಕೇವಲ ಗರುಡನದ್ದಲ್ಲ, ಇವು ನಮ್ಮ ಎಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆಗಳು. ಗರುಡನು ವಿಷ್ಣುವಿನ ಬಳಿ ಪ್ರಾರ್ಥಿಸುತ್ತಾನೆ. ಗರುಡನು ತನ್ನ ಮಹಾ ರೆಕ್ಕೆಗಳನ್ನು ಮಡಚಿ ವಿಷ್ಣುವಿನ ಪಾದಗಳಲ್ಲಿ ಶಿರಸುವಾಗಿ ನಮಸ್ಕರಿಸಿ ಹೇಳುತ್ತಾನೆ, ಪ್ರಭು, ಈ ಲೋಕದಲ್ಲಿ ಮನುಷ್ಯರು ಪಾಪ ಮತ್ತು ಪುಣ್ಯವನ್ನು ತಿಳಿಯದೆ ಬದುಕುತ್ತಿದ್ದಾರೆ. ಮರಣದ ನಂತರದ ಸತ್ಯವನ್ನು ತಿಳಿಯದೆ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ದಯಮಾಡಿ ನನಗೆ ಈ ರಹಸ್ಯವನ್ನು ಉಪದೇಶಿಸಿ. ಮಹಾವಿಷ್ಣುವಿನ ದಿವ್ಯ ಉತ್ತರ ಹೀಗಿರುತ್ತದೆ. ಗರುಡನ ಭಕ್ತಿಯನ್ನು ಕಂಡು ಶ್ರೀ ಮಹಾವಿಷ್ಣು ಮಂದಸ್ಮಿತದಿಂದ ಉತ್ತರಿಸುತ್ತಾನೆ, ಗರುಡ, ನೀನು ಕೇಳಿದ ಪ್ರಶ್ನೆಗಳು ಅತ್ಯಂತ ಮಹತ್ವದ್ದಾಗಿವೆ. ಮನುಷ್ಯನು ತನ್ನ ಕರ್ಮಗಳ ಫಲವನ್ನು ಅರಿಯಬೇಕು, ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಆದ್ದರಿಂದ ನಾನು ನಿನಗೆ ಗರುಡ ಪುರಾಣದ ರೂಪದಲ್ಲಿ ಜನನ, ಮರಣ ಮತ್ತು ಪುನರ್ಜನ್ಮ ಹಾಗೂ ಮೋಕ್ಷದ ಸತ್ಯವನ್ನು ಹೇಳುತ್ತೇನೆ. ಶ್ರೀ ವಿಷ್ಣು ಹೀಗೆ ಹೇಳುತ್ತಾನೆ, ಈ ಪುರಾಣದ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಪಾಪದಿಂದ ದೂರ ಇಡುವುದೇ ಇದರ ಗುರಿ. ಧರ್ಮದ ಮಾರ್ಗ ತೋರಿಸುವುದೇ ಇದರ ಆಶಯ. ಯಾರು ಈ ಪುರಾಣದ ಉಪದೇಶವನ್ನು ಕೇಳಿ ತಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುತ್ತಾರೋ ಅವರಿಗೆ ಯಮ ಭಯ ಇರುವುದಿಲ್ಲ. ಈ ಅಧ್ಯಾಯದಲ್ಲಿ ಗರುಡ ಪುರಾಣ ನಮಗೆ ಹೇಳುವ ಮೊದಲ ಪಾಠ, ಈ ಜೀವನ ಶಾಶ್ವತವಲ್ಲ, ಆದರೆ ಕರ್ಮ ಶಾಶ್ವತ. ನೀನು ಎಷ್ಟೇ ಶ್ರೀಮಂತನಾಗಿದ್ದರೂ, ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಮರಣದ ದಿನ ನಿನ್ನ ಜೊತೆ ಹೋಗುವುದು ಒಂದೇ, ಅದು ನಿನ್ನ ಕರ್ಮಗಳು ಮಾತ್ರ. ಇನ್ನು ಅಧ್ಯಾಯ 2, ಮರಣದ ಕ್ಷಣ, ಆತ್ಮದ ಮೊದಲ ಭಯಾನಕ ಅನುಭವ. ಈಗ ನಾವು ಪ್ರವೇಶಿಸುತ್ತಿದ್ದೇವೆ ಮಾನವ ಜೀವನದ ಅತ್ಯಂತ ಭಯಾನಕ ಕ್ಷಣ, ಮರಣದ ಕ್ಷಣ. ಇದು ಯಾರು ತಪ್ಪಿಸಿಕೊಳ್ಳಲಾರದ ಸತ್ಯ. ಇದು ರಾಜನಿಗೂ ಬಡವನಿಗೂ ಒಂದೇ. ಇದು ಧೈರ್ಯಶಾಲಿಗೂ ಭಯಾನಕ. ಮನುಷ್ಯನು ಮರಣಶಯ್ಯೆಯ ಮೇಲೆ ಮಲಗಿರುವಾಗ ಅವನ ದೇಹ ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಕಣ್ಣುಗಳು ತೆರೆದಿದ್ದರೂ ಅವನಿಗೆ ಕಾಣುವುದು ಮಂಕು, ಕಿವಿಗಳು ಕೇಳುತ್ತಿದ್ದರೂ ಶಬ್ದಗಳು ದೂರವಾಗುತ್ತವೆ. ಈ ಸಮಯದಲ್ಲಿ ಅವನ ಉಸಿರು ಸ್ಥಿರವಾಗಿರುತ್ತದೆ, ಹೃದಯದ ಬಡಿತ ನಿಧಾನವಾಗುತ್ತದೆ. ಆ ಕ್ಷಣದಲ್ಲಿ ಆತ್ಮ ತನ್ನ ದೇಹದಿಂದ ಹೊರಬರಲು ಆರಂಭಿಸುತ್ತದೆ. ಆತ್ಮ ಹೇಳುತ್ತದೆ, ಇದು ನನ್ನ ದೇಹ, ಇದನ್ನು ನಾನು ಬಿಟ್ಟು ಹೋಗಲಾರೆ. ಆದರೆ ಕಾಲ ಕಾಯುವುದಿಲ್ಲ. ಆ ಕ್ಷಣದಲ್ಲಿ ಯಮದೂತರು ಆಗಮಿಸುತ್ತಾರೆ. ಅವರ ರೂಪ ಭಯಾನಕ, ಕಣ್ಣುಗಳು ಬೆಂಕಿಯಂತೆ, ಹಸ್ತಗಳಲ್ಲಿ ಭೀಕರ ಪಾಶಗಳು. ಅವರ ಹೆಜ್ಜೆಗಳ ಶಬ್ದವೇ ಆತ್ಮಕ್ಕೆ ಭಯ ಹುಟ್ಟಿಸುತ್ತದೆ. ಯಮದೂತರು ಹೀಗೆ ಹೇಳುತ್ತಾರೆ, ನಿನ್ನ ಕಾಲ ಮುಗಿದಿದೆ, ಈ ದೇಹ ಈಗ ನಿನಗೆ ಸೇರಿಲ್ಲ. ಆತ್ಮ ಅಳುತ್ತದೆ, ಬೇಡಿಕೊಳ್ಳುತ್ತದೆ, ಇನ್ನು ಸ್ವಲ್ಪ ಸಮಯ ಕೊಡಿ. ಆದರೆ ಉತ್ತರ ಒಂದೇ, ಕಾಲ ಮುಗಿದಿದೆ. ಆತ್ಮ ದೇಹವನ್ನು ಬಿಟ್ಟು ಹೊರಬರುವಾಗ ಅದು ತೀವ್ರ ನೋವನ್ನು ಅನುಭವಿಸುತ್ತದೆ. ಇದು 1000 ಸೂರ್ಯರ ದಹನದಂತೆ. ದೇಹ ನೆಲದಲ್ಲಿ ಬಿದ್ದಿರುತ್ತದೆ, ಬಂಧುಗಳು ಅಳುತ್ತಿರುತ್ತಾರೆ, ಆದರೆ ಆತ್ಮ ಒಂಟಿಯಾಗಿರುತ್ತೆ. ಆ ಕ್ಷಣದಲ್ಲಿ ಆತ್ಮಕ್ಕೆ ಒಂದು ಭಯಾನಕ ಸತ್ಯ ಗೊತ್ತಾಗುತ್ತದೆ, ದೇಹ ಉಳಿದಿದೆ, ಕುಟುಂಬ ಉಳಿದಿದೆ, ಸಂಪತ್ತು ಉಳಿದಿದೆ, ಆದರೆ ತಾನು ಒಬ್ಬನೇ. ಆತ್ಮ ತನ್ನ ಜೀವನವನ್ನು ನೆನಪಿಸಿಕೊಳ್ಳುತ್ತದೆ. ಮಾಡಿದ ಪಾಪಗಳು, ನಿರ್ಲಕ್ಷಿಸಿದ ಧರ್ಮ, ಕೊಟ್ಟ ನೋವುಗಳು, ಪ್ರತಿ ದೃಶ್ಯವೂ ಕಣ್ಣ ಮುಂದೆ ಬರುತ್ತದೆ. ಈ ಸಮಯದಲ್ಲಿ ಆತ್ಮ ತಿಳಿಯುತ್ತದೆ, ನಾನು ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿದ್ದೆ, ಆದರೆ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಯಮದೂತರು ಆತ್ಮವನ್ನು ಬಂಧಿಸುತ್ತಾರೆ. ಪಾಶ ಬಿಗಿಯಾಗುತ್ತದೆ, ಭಯ ಹೆಚ್ಚುತ್ತದೆ, ಆತ್ಮ ಕೂಗಾಡುತ್ತದೆ, ಆದರೆ ಯಮದೂತರು ಉತ್ತರಿಸುವುದಿಲ್ಲ.
ಆ ಕ್ಷಣದಲ್ಲಿ ಒಂದು ಮಾತು ಮಾತ್ರ ಕೇಳಿಸುತ್ತದೆ, ನಿನ್ನ ಜೊತೆ ಬರುವುದೇನು ನಿನ್ನ ಕರ್ಮಗಳು ಮಾತ್ರ. ಆತ್ಮದ ಪ್ರಯಾಣ ಆರಂಭವಾಗುತ್ತದೆ. ಭೂಮಿಯಿಂದಲೂ ದೂರ, ಜೀವನದಿಂದಲೂ ದೂರ, ಅಂದರೆ ಯಮಲೋಕದ ದಾರಿ. ಇದು ಗರುಡ ಪುರಾಣದ 2ನೇ ಅಧ್ಯಾಯ. ಇದು ಎಚ್ಚರಿಕೆ, ಇದು ಭಯವಲ್ಲ. ಬದುಕಿರುವಾಗಲೇ ಧರ್ಮವನ್ನು ಆಯ್ಕೆ ಮಾಡುವ ಅವಕಾಶ. ಮರಣ ತಪ್ಪಿಸಲಾಗದು, ಆದರೆ ಮರಣದ ಭಯ ತಪ್ಪಿಸಬಹುದು. ಇನ್ನು ಅಧ್ಯಾಯ 3, ಆತ್ಮದ ಯಮಲೋಕ ಪ್ರಯಾಣ, ಭಯಾನಕ ದಾರಿ. ಪ್ರಿಯ ವೀಕ್ಷಕರೇ, ಮರಣದ ಕ್ಷಣ ಮುಗಿದಿದೆ. ಈಗ ಆರಂಭವಾಗುತ್ತದೆ ಆತ್ಮದ ಅತ್ಯಂತ ಭಯಾನಕ ಪ್ರಯಾಣ, ಯಮಲೋಕದ ದಾರಿ. ಆತ್ಮ ಯಮದೂತರ ಪಾಶದಲ್ಲಿ ಬಂಧಿತವಾಗಿದೆ. ದೇಹವಿಲ್ಲ, ಶಕ್ತಿ ಇಲ್ಲ, ಸ್ವಾತಂತ್ರ್ಯವಿಲ್ಲ. ಮುಂದೆ ದಾರಿ ಮಾತ್ರ ಇದೆ, ಹಿಂದೆ ಹೋಗಲು ಅವಕಾಶವೇ ಇಲ್ಲ. ಆ ದಾರಿ ಬೆಂಕಿಯಂತೆ ಬಿಸಿಯಾಗಿರುತ್ತದೆ, ನೆಲ ಮುಳ್ಳಿನಂತೆ ತುಂಬಿರುತ್ತದೆ, ಗಾಳಿ ಕಹಿಯಾಗಿರುತ್ತದೆ, ಪ್ರತಿ ಹೆಜ್ಜೆಯು ನೋವಿನಿಂದ ತುಂಬಿರುತ್ತದೆ. ಆತ್ಮ ನಡೆಯುತ್ತದೆ, ಹಸಿವು, ದಾಹ, ಆಯಾಸ, ಆದರೆ ನಿಲ್ಲಲು ಅವಕಾಶ ಇಲ್ಲ. ಆ ದಾರಿಯಲ್ಲಿ ಆತ್ಮ ಅನೇಕ ದೃಶ್ಯಗಳನ್ನು ನೋಡುತ್ತೆ. ಕೆಲವರು ಅಳುತ್ತಿದ್ದಾರೆ, ಕೆಲವರು ಕಿರುಚುತ್ತಿದ್ದಾರೆ, ಕೆಲವರು ಮೌನದಲ್ಲಿ ನಡೆಯುತ್ತಿದ್ದಾರೆ. ಎಲ್ಲರೂ ಆತ್ಮಗಳೇ. ಆತ್ಮ ಕೇಳುತ್ತದೆ, ಆತ್ಮ ಹೀಗೆ ಪ್ರಶ್ನಿಸುತ್ತದೆ, ಇದು ಎಲ್ಲಿ? ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದಾರೆ? ಯಮದೂತರು ಉತ್ತರಿಸುತ್ತಾರೆ, ಇದು ನಿನ್ನ ಕರ್ಮಗಳ ದಾರಿ, ಮುಂದೆ ಯಮಲೋಕ. ಕಾಲ ಇಲ್ಲಿ ವಿಭಿನ್ನ. ಒಂದು ದಿನ 1000 ವರ್ಷದಂತೆ, ಒಂದು ಹೆಜ್ಜೆ ಜೀವಮಾನವಾದಂತೆ. ಆತ್ಮಕ್ಕೆ ಸಮಯವೇ ಶತ್ರು. ಕೆಲವು ಆತ್ಮಗಳಿಗೆ ದಾರಿ ಇನ್ನಷ್ಟು ಭಯಾನಕವಾಗಿರುತ್ತದೆ. ಅವರಿಗೆ ನಾಯಿಗಳು ಹಿಂಬಾಲಿಸುತ್ತವೆ, ಗಿಡುಗಗಳು ದಾಳಿ ಮಾಡುತ್ತವೆ, ಆತ್ಮ ಕಿರಿಚುತ್ತದೆ, ಆದರೆ ಯಾರಿಗೂ ಕೇಳುವುದಿಲ್ಲ. ಕೆಲವು ಆತ್ಮಗಳಿಗೆ ದಾರಿ ಶಾಂತವಾಗಿರುತ್ತದೆ. ಅವರಿಗೆ ಹೂವಿನ ಗಾಳಿ, ತಣ್ಣನೆಯ ಬೆಳಕು, ಇದು ಅವರು ಮಾಡಿದ ಪುಣ್ಯದ ಫಲ. ಆತ್ಮ ಅರಿಯುತ್ತದೆ, ನಾನು ಬದುಕಿದ್ದಾಗ ಎಷ್ಟು ಅಸಮಾನವಾಗಿ ನಡೆದೆ. ಪ್ರತಿ ಪಾಪ ಈ ದಾರಿಯಲ್ಲೇ ನೋವಾಗುತ್ತದೆ. ಆತ್ಮ ದಣಿದಿದೆ, ಕೂತು ವಿಶ್ರಾಂತಿ ಪಡೆಯಲು ಯತ್ನಿಸುತ್ತದೆ. ಆದರೆ ಯಮದೂತರು ಹೇಳುತ್ತಾರೆ, ಇಲ್ಲಿ ವಿಶ್ರಾಂತಿ ಇಲ್ಲ, ಇದು ನಿನ್ನ ಪ್ರಯಾಣ. ಮುಂದೆ ಒಂದು ಭಯಾನಕ ನದಿ ಕಾಣಿಸುತ್ತದೆ, ಕತ್ತಲಿನಲ್ಲಿ ಹರಿಯುವ ನದಿ. ಆತ್ಮ ಭಯಪಡುವುದು ಆರಂಭಿಸುತ್ತದೆ. ಆತ್ಮ ಹೀಗೆ ಕೇಳುತ್ತದೆ, ಇದು ಏನು? ಯಮದೂತರ ಉತ್ತರ ಹೀಗಿರುತ್ತದೆ, ಇದು ವೈತರಣಿ ನದಿ, ಮುಂದಿನ ಅಧ್ಯಾಯದಲ್ಲಿ ನೀನು ದಾಟಬೇಕಾದುದು. ಆತ್ಮ ನಡುಗುತ್ತದೆ. ಭಯ, ಪಶ್ಚಾತ್ತಾಪ, ಅಳಲು ಎಲ್ಲವೂ ಒಟ್ಟಿಗೆ ಆರಂಭವಾಗುತ್ತದೆ. ವೀಕ್ಷಕರೇ, ಇದು ಗರುಡ ಪುರಾಣದ 3ನೇ ಅಧ್ಯಾಯ. ಇದರ ಉದ್ದೇಶ ಬದುಕಿರುವಾಗ ಕರ್ಮವನ್ನು ತೀರಿಸಿಕೊಳ್ಳುವ ಅವಕಾಶ, ಯಮಲೋಕದ ದಾರಿ, ಬದುಕಿನ ಪ್ರತಿಬಿಂಬ. ವೀಕ್ಷಕರೇ, ಇನ್ನು ಅಧ್ಯಾಯ 4, ವೈತರಣಿ ನದಿ, ಆತ್ಮದ ಭಯಾನಕ ದಾಟುವಿಕೆ. ವೀಕ್ಷಕರೇ, ಯಮಲೋಕದ ದಾರಿಯಲ್ಲಿ ಸಾಗಿದ ಆತ್ಮ ಈಗ ಒಂದು ಭಯಾನಕ ದೃಶ್ಯದ ಮುಂದೆ ನಿಂತಿದೆ. ವೈತರಣಿ ನದಿ. ಈ ನದಿ ಸಾಮಾನ್ಯ ನದಿಯಲ್ಲ. ಇದು ಕತ್ತಲಲ್ಲಿ ಹರಿಯುತ್ತದೆ, ಇದು ದಹನದಂತೆ ಉರಿಯುತ್ತದೆ. ನೀರಿನ ಬದಲು ಇಲ್ಲಿ ಕುದಿಯುವ ರಕ್ತ, ಮಲ, ದುರ್ವಾಸನೆ. ಆತ್ಮ ನಡುಗಲು ಆರಂಭಿಸುತ್ತದೆ. ಆತ್ಮ ಯಮದೂತರನ್ನು ಹೀಗೆ ಪ್ರಶ್ನಿಸುತ್ತದೆ, ಇದು ಯಾವ ನದಿ? ಇದಕ್ಕೆ ಯಮದೂತರ ಉತ್ತರ, ಇದು ವೈತರಣಿ ನದಿ. ಪ್ರತಿ ಆತ್ಮವು ಇದನ್ನು ದಾಟಲೇಬೇಕು. ನದಿಯೊಳಗೆ ಭಯಾನಕ ಜೀವಿಗಳು ಚಲಿಸುತ್ತವೆ, ಹಾವುಗಳು ಹಾಗೂ ಕೀಟಗಳು ಮತ್ತು ಮಾಂಸಭಕ್ಷಕ ಜೀವಿಗಳು. ಆತ್ಮದ ಭಯ ಹೆಚ್ಚಾಗುತ್ತಲೇ ಹೋಗುತ್ತದೆ. ಕೆಲವು ಆತ್ಮಗಳು ನದಿಯನ್ನು ನೋಡಿದ ಕ್ಷಣದಲ್ಲೇ ಕಿರುಚುತ್ತವೆ, ಕೆಲವು ಆತ್ಮಗಳು ನದಿಗೆ ಬೀಳುತ್ತವೆ. ಅವರ ಕಿರುಚಾಟ ಆಕಾಶವನ್ನೇ ಕಂಪಿಸುತ್ತದೆ. ಆತ್ಮ ಅಳುತ್ತದೆ, ನಾನು ಬದುಕಿದ್ದಾಗ ಯಾರಿಗೂ ಹಾನಿ ಮಾಡಿ, ಆದರೆ ನದಿ ತರಿಸುವುದಿಲ್ಲ. ಯಮದೂತರು ಹೀಗೆ ಹೇಳುತ್ತಾರೆ, ನೀನು ಮಾಡಿದ ಪ್ರತಿಯೊಂದು ಕರ್ಮ ಈ ನದಿಯಲ್ಲಿ ಪ್ರತಿಬಿಂಬಿಸುತ್ತದೆ. ಪಾಪಿಗಳಿಗಾಗಿ ವೈತರಣಿ ನದಿ ಅಗ್ನಿಯಂತೆ ಉರಿಯುತ್ತದೆ. ಪ್ರತಿ ಹೆಜ್ಜೆಯು ಅಸಹನೀಯ ನೋವು. ಆತ್ಮ ಮುಳುಗುತ್ತದೆ, ಮೇಲೆ ಬರಲು ಯತ್ನಿಸುತ್ತದೆ, ಆದರೆ ನದಿ ಬಿಡುವುದಿಲ್ಲ. ಪುಣ್ಯವಂತರಿಗೆ ಮಾತ್ರ ಈ ನದಿ ಬದಲಾಗುತ್ತದೆ. ಅವರಿಗೆ ನೀರು ತಣ್ಣಗಾಗುತ್ತದೆ, ಹೂವಿನ ವಾಸನೆ ಬರುತ್ತದೆ. ಇದು ಅವರು ಮಾಡಿದ ದಾನದ ಫಲ. ಯಾರು ಬದುಕಿದ್ದಾಗ ಅನ್ನದಾನ ಮಾಡಿದ್ದಾರೆ, ನೀರಿನ ದಾನ ಮಾಡಿದ್ದಾರೆ, ಪಶುಗಳಿಗೆ ಆಹಾರ ಕೊಟ್ಟಿದ್ದಾರೆ, ಅವರಿಗೆ ವೈತರಣಿ ನದಿ ಸೇತುವೆಯಂತೆ ಕಾಣುತ್ತದೆ. ಆತ್ಮಗೆ ತಿಳಿಯುತ್ತದೆ, ನಾನು ಕೊಟ್ಟದ್ದು ಮಾತ್ರ ಇಂದು ನನಗೆ ನೇರವಾಗುತ್ತಿದೆ ಎಂದು. ಕೆಲವು ಆತ್ಮಗಳು ನದಿಯಲ್ಲೇ ವರ್ಷಗಳ ಕಾಲ ತತ್ತರಿಸುತ್ತವೆ. ಕರ್ಮ ತೀರಿದ ನಂತರ ಮಾತ್ರ ಅವರಿಗೆ ದಾಟಲು ಅವಕಾಶ. ನದಿ ದಾಟಿದ ಮೇಲೆ ಆತ್ಮ ಇನ್ನೂ ದುರ್ಬಲವಾಗಿರುತ್ತದೆ. ಭಯ, ಪಶ್ಚಾತ್ತಾಪ, ಮೌನ ಎಲ್ಲವೂ ಒಟ್ಟಿಗೆ ಸೇರಿರುತ್ತದೆ. ಪ್ರಿಯ ವೀಕ್ಷಕರೇ, ಇದು ಗರುಡ ಪುರಾಣದ 4ನೇ ಅಧ್ಯಾಯ. ಇದು ಒಂದು ಎಚ್ಚರಿಕೆ. ಬದುಕಿರುವಾಗ ಕೊಡುವ ಕೈ ಆಗಿ, ದಾನ ಮಾಡದ ಕೈ ವೈತರಣಿಯಲ್ಲಿ ನಡಗಲಾರಂಭಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಧ್ಯಾಯಗಳ ಜೊತೆ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.